ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಅವನಿರಾಜ್ ಲೈವ್ಗೆ ವೆಲ್ಕಮ್. ಹಾಗೆ ಇವತ್ತು ಸಂಜೆಯಿಂದ ಲೈವ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಎಲ್ಲರಿಗೂ ಗುಡ್ ಈವ್ನಿಂಗ್. ಮತ್ತು ಇವತ್ತು ಏನು ಮಾಡೋದಪ್ಪ ಅಂತ ಅಂದರೆ ರಾಗಿ ಅವಲಕ್ಕಿ ತಗೊಂಡಿದ್ದೀನಿ. ಅದರಿಂದ ಸ್ನ್ಯಾಕ್ಸ್ ಮಾಡೋಣ, ಸಂಜೆ ಅಲ್ವಾ, ಅದರಿಂದ ಸ್ನ್ಯಾಕ್ಸ್ ಮಾಡೋಣ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ರಾಗಿ ಅವಲಕ್ಕಿ ಇದೆ ನೋಡಿ, ರಾಗಿ ಅವಲಕ್ಕಿ ಇದು. ಇವತ್ತು ಊರಿನಲ್ಲಿ ಮಾರಕ್ಕೆ ಬಂದಿದ್ದರು, ಅದಕ್ಕೆ ಒಂದು 100 ರೂಪಾಯಿಗೆ ಇಷ್ಟು ಕೊಟ್ಟಿದ್ದಾರೆ. 100 ರೂಪಾಯಿಗೆ 5 ಸೇರು ಅಂತ ಕೊಟ್ಟಿದ್ದಾರೆ. ಅವ್ರ ಸೇರಲ್ಲಿ 5 ಸೇರು 100 ರೂಪಾಯಿಗೆ. ಇದು ಬಂದು ರಾಗಿ ಅವಲಕ್ಕಿ, ಓಕೆನಾ. ಈ ರಾಗಿ ಅವಲಕ್ಕಿಯಿಂದ ಸಂಜೆ ಸ್ನ್ಯಾಕ್ಸ್ ಮಾಡೋಣ ಬನ್ನಿ. ಸೇಮ್ ಅವಲಕ್ಕಿ ಯಾವ ಥರ ಮಾಡ್ತೀವಿ ಸ್ನ್ಯಾಕ್ಸ್, ಅದೇ ರೀತಿ ಇದನ್ನು ಮಾಡೋಣ. ಅಂದರೆ ಇದನ್ನು ತುಂಬ ದಿನ ಇಟ್ಕೊಂಡು 1 ತಿಂಗಳು, 15 ಡೇಸ್, 15 ದಿವಸ, 1 ವಾರ ಇಟ್ಕೊಂಡು ತಿನ್ಬೋದು. ಅಂದರೆ ಇವಾಗೆಲ್ಲ ಮಕ್ಳುಗಳಿಗೆ ರಜೆ ಇರುತ್ತೆ, ಬೇಸಿಗೆ ರಜಾ. ಏನಾದ್ರು ಸಂಜೆ ಟೈಮ್ ಸ್ನ್ಯಾಕ್ಸ್ಗಳನ್ನ ಕೇಳ್ತಾ ಇರ್ತಾರಲ್ವಾ, ಆವಾಗ ಈ ಥರದ್ದು ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಜಾಸ್ತಿ ಎಣ್ಣೆ ಒಳಗಡೆ ಹಾಕಿ ಕರಿಯಾಗಿಲ್ಲ, ಬೇಗನೆ ಸೀದೋಗ್ಬಿಡುತ್ತೆ ನೋಡಿ. ತುಂಬಾ ಸಾಫ್ಟಾಗಿದೆ. ಹಿಂಗೇನು ತಿನ್ಬೋದು, ಆದರೆ ಸಪ್ಪೆ ಇರುತ್ತೆ. ಇದಕ್ಕೆಲ್ಲ ಐಟಮ್ಸ್ನ ಹಾಕಿ ಒಗ್ಗರಣೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದು ಅವಲಕ್ಕಿ ಥರ ಅಲ್ಲ, ನೀರಲ್ಲಿ ನೆನೆಸೋ ರೀತಿ ಅಲ್ಲ, ಪುರಿ ಥರ ಇದು. ಆ್ಯಕ್ಚುಲಿ ಪುರಿ ಥರ ಇದು ರಾಗಿ ಅವಲಕ್ಕಿ ಬಂದು ನೋಡಿ, ಪುರಿ ಥರ ಗರಂ ಥರ ಇರುತ್ತೆ, ಓಕೆನಾ. ಇದನ್ನು ಯಾವ ರೀತಿ ಸ್ನ್ಯಾಕ್ಸ್ ಮಾಡೋದು ಬನ್ನಿ ತೋರಿಸ್ತೀನಿ. ಈಗ ರಾಗಿ ಅವಲಕ್ಕಿ ಸ್ನ್ಯಾಕ್ಸ್ ಮಾಡೋದಕ್ಕೆ ಏನೇನು ಬೇಕು ಅಂತ ಅಂದರೆ ಕೊಬ್ಬರಿ ಇದೆಯಲ್ಲ, ಇದನ್ನು ಸಣ್ಣದಾಗಿ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದಷ್ಟು, ಓಕೆ. ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೊಂಡು ಇಟ್ಕೊಂಡಿದ್ದೀನಿ, ಓಕೆನಾ. ಆಮೇಲೆ ಸ್ವಲ್ಪ ಕರಿಬೇವು, ಓಕೆ, ಕರಿಬೇವು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಡಲೆಬೀಜ, ಇದೇ ಮೇನ್ ಇಂಗ್ರೀಡಿಯೆಂಟ್. ಇದು ಹಾಕಿದ್ರೇ ಚೆಂದ, ಅದಕ್ಕೆ ಸ್ವಲ್ಪ ಇಟ್ಕೊಂಡಿದ್ದೀನಿ. ಇದು ಕೂಡ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡಿದ್ದೀನಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಓಕೆನಾ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಮತ್ತು ಈ ಥರ ಜಲ್ಸೋಟನ್ನ ಇಟ್ಕೊಳ್ಳಿ, ಬೇಗ ಹಿಂಗೆ ಹಾಕ್ಬಿಟ್ಟು ಎಣ್ಣೆ ಒಳಗಡೆ ಹಿಂಗೆ ಎತ್ಕೊಳ್ಳೋಕ್ಕೆ ಸರಿ ಇರುತ್ತೆ. ಇಲ್ಲಾಂದರೆ ಎಲ್ಲನೂ ಹಿಂಗೆ ಬಳಿಬೇಕಾಗುತ್ತೆ. ಈ ಥರ ಜಲ್ಸೋಟಿದ್ರೆ ಯೂಸ್ ಆಗುತ್ತೆ, ಓಕೆ. ಫಸ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದ್ದಾವೆ ನೋಡಿ, ಈ ಥರ ಇಟ್ಕೊಂಡ್ರೆ ಬೇಗನೆ ಆಗುತ್ತೆ ಅಂತ ನೋಡಿ. ಫಸ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ. ಕೆಂಪಾಗಬೇಕು, ಕೆಂಪಾಗಲಿ ನೋಡಿ. ಇದಾಯಿತು. ಇವಾಗ ಇದನ್ನು ಒಂದು ಬೌಲ್ಗಡೆ ಹಾಕೋಣ. ಖಾಲಿ ಬೌಲ್ ಒಳಗಡೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕಾಯಿ ಪೀಸಸ್ ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ಟೇಸ್ಟ್ ಕೊಡುತ್ತೆ ನೋಡಿ. ಆಯಿತು ಇದು. ಇವಾಗ ಇದನ್ನೊಂದು ಬೌಲ್ಗೆ ಹಾಕ್ತೀನಿ, ಜೊತೆಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ, ಇದು ಆಯಿತು. ಇಷ್ಟು ಕರಿಬೇವು ಹಾಕ್ತಾಯಿದ್ದೀನಿ. ಇಷ್ಟು ಒಣಮೆಣ್ಸಿನ್ಕಾಯಿ 1-2 ಇಷ್ಟು ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಅವಲಕ್ಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಮತ್ತು ಇದರಲ್ಲಿ ಸ್ವಲ್ಪ ಎಣ್ಣೆ ಇರುತ್ತೆ. ಇದರೊಳಗಡೆ ಅವಲಕ್ಕಿ ರಾಗಿ ಅವಲಕ್ಕಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಒಂಚೂರು ಇದರಲ್ಲೇ ಇರೋದೇ ಸಾಕು ನೋಡಿ. ಇಷ್ಟು ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಬಿಸಿ ಮಾಡ್ಕೋಬೇಕು ನೋಡಿ. ಮತ್ತು ಇವಾಗ ಇದರೊಳಗಡೆ ಈ ಪೇಪರ್ ಅವಲಕ್ಕಿನ ಮಿಕ್ಸ್ ಮಾಡ್ತೀನಿ. ಮತ್ತು ಇನ್ನೆರಡು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ತೋರಿಸ್ತೀನಿ. ಸ್ವಲ್ಪ ಅಷ್ಟು ಪುಡಿ ಹಾಕ್ತಾಯಿದ್ದೀನಿ, ಒಳಗಡೆ ಹಾಕ್ತಾಯಿದ್ದೀನಿ. ಅವಲಕ್ಕಿನ ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡ್ತೀನಿ. ಈಗ ಉಪ್ಪು ಹಾಕ್ತೀನಿ ಸ್ವಲ್ಪ. ಫಸ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ. ಅಂದರೆ ಸ್ವಲ್ಪ ಜನ ಖಾರದ ಪುಡಿನ ಯೂಸ್ ಮಾಡ್ತಾರೆ, ಬಟ್ ನಾವು ಖಾರದ ಪುಡಿ ಪಾಪು ತಿಂತಾಳಲ್ಲ, ಅದಕ್ಕೆ ಖಾರದ ಪುಡಿ ಹಾಕಲ್ಲ. ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ. ಉಪ್ಪು ಹಾಕಿದ್ದೀನಿ. ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿ ಕೆಳಗಿಂದ ಮೇಲೆ ನೋಡಿ. ಈ ಥರ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೇಲೂ ಮಾಡಿಕೊಡಿ, ಮಕ್ಕಳಿಗೆಲ್ಲ ಮಾಡಿಕೊಡಿ. ಸಣ್ಣ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನಿಮಗೆ ಖಾರದ ಪುಡಿ ಬೇಕು ಅನ್ನೋರು ಸ್ವಲ್ಪ ಹೀಗೆ ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ಸಿಗುತ್ತೆ. ಸ್ವಲ್ಪ ಹೀಗೆ ಹಾಕಾದ್ಮೇಲೆ ಈ ಥರ ಮಿಕ್ಸ್ ಮಾಡಿ ನೋಡಿ. ಈ ಥರ ಆಗಿದೆ. ಸಂಜೆ ಟೈಮ್ ಸ್ನ್ಯಾಕ್ಸ್ ರೆಡಿ ಆಯಿತು. ಹೀಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.